ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕೊನೆವರೆಗೂ ಜೊತೆಗಿರ್ಬೇಕು ಅಂತ ಆಸೆ ಪಟ್ಟಿದ್ದೆ. ಆದರೆ ಕೊನೆ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕೆ ಸಪ್ಪಗಿದ್ಯಾ? ಏನಾಯ್ತು? ಅಕ್ಕ, ನಾನು ಸ್ವಲ್ಪ ಹೊತ್ತು ನಿನ್ನ ತೊಡೆ ಮೇಲೆ ಮಲ್ಕೊಬೋದಾ? ಅದಕ್ಕೆ ಅಪ್ಲಿಕೇಶನ್ ಹಾಕಿ ಪರ್ಮಿಷನ್ ತಗೋಬೇಕಾ? ಯಾಕೆ ಇವಳು ಒಂಥರ ಇದ್ದಾಳೆ? ಅವಳು ಹುಡುಗನ ಜೊತೆ ಏನಾದ್ರು ಜಗಳ ಆಗಿದ್ಯಾ? ನಿಧಿ, ಅಕ್ಕ, ನನಗೇನು ಕೇಳಬೇಡ. ಇವಾಗ ನಾನೇನು ಹೇಳೋಕ್ಕಾಗಲ್ಲ, ಪ್ಲೀಸ್. ಏನು ಹೇಳಕ್ಕಾಗಲ್ಲ ಅನ್ನೋಷ್ಟು ಬೇಜಾರಾಗಿದೆ ಅಂದ್ರೆ ನಿಜವಾಗ್ಲೂ ಅವಳು ಹುಡುಗನ ಜೊತೆ ಏನಾದರೂ ಆಗಿದ್ಯಾ? ಸಾರಿ ಕಣ್ಣ, ಅದು ಬಂದು ಮಲಗಲ್ಲ ಅಂತ ಕೇಳಿದ್ಲು. ನಿಮ್ಮ ರೂಮ್ ಅಂತ ಮರ್ತು ಹೋಗಿ ಹ್ಞೂ ಅಂದ್ಬಿಟ್ಟೆ. ಒಂದು ನಿಮಿಷ ಎಬ್ಬಿಸ್ತೀನಿ. ಬೇಡ ಬೇಡ, ಇಟ್ಸ್ ಓಕೆ, ಮಲಗಲಿ ಬಿಡಿ. ಪಾಪ ಸುಸ್ತಾಗಿರ್ತಾರೆ. ಅಕ್ಕನ ಮಡ್ಲಲ್ಲಿ ಆರಾಮಾಗಿ ಮಲಗಿದ್ದಾರೆ, ಮಲಗಲಿ ಬಿಡಿ. ನಿತ್ಯ, ನಾವು ಮಾತಾಡಿದ ವಿಷಯದ ಬಗ್ಗೆ ಯೋಚಿಸಿದ್ರ? ನಾವು ಆದಷ್ಟು ಬೇಗ ಶಾಂತಿ ಅಜ್ಜಿ ಮತ್ತು ನಿಧಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ನಿಜ ಕಣ್ಣ, ಇದನ್ನ ಇನ್ನೂ ಮುಚ್ಚಿಟ್ಟಷ್ಟು ನಮ್ಮ ಉಸಿರು ಗಟ್ಟಿಸುತ್ತೆ. ಹೇಳಿಬಿಡೋಣ. ಕಡೆ ಪಕ್ಷ ನಿಧಿಗಾದ್ರೂ ನಿಜ ಹೇಳ್ಬಿಡೋಣ. ನಾವು ಮುಚ್ಚಿಟ್ಟು ಅವ್ರಿಗೆ ವಿಷಯ ಗೊತ್ತಾದರೆ ಚೆನ್ನಾಗಿರಲ್ಲ. ಹೇಳೋಣ, ಆದರೆ ಈಗಲೇ ಬೇಡ. ಇವ್ರು ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ? ಯಾವ ವಿಷಯದ ಬಗ್ಗೆ ಇರ್ಬೋದು? ಇಲ್ಲೇ ಹೊರಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಆಗಿದೆ. ಯಾ, ಬೇಗ ರೆಡಿಯಾಗಿ ನಾವು ಹೊರಡಬೇಕು. ಈಗಲಾ? ಎಲ್ಲಿಗೆ? ಹಾಸ್ಪಿಟಲ್ಗೆ. ಮಗು ಸ್ಕ್ಯಾನಿಂಗ್ ಮಾಡಿಸ್ಬೇಕು. ಇಲ್ಲಿವರೆಗೂ ಬಿಟ್ಟಿರೋದೇ ಹೆಚ್ಚು. ಇನ್ನು ತಡ ಮಾಡಬಾರ್ದು. ಬನ್ನಿ ಹೋಗೋಣ. ಅಲ್ಲ, ಹಾಸ್ಪಿಟಲ್ಗೆ ಸ್ಕ್ಯಾನಿಂಗ್ ಅಂತ ಹೋದರೆ ಎಲ್ರಿಗೂ ಗೊತ್ತಾಗುತ್ತಲ್ಲ. ನಿಮ್ಮ ಹಾಸ್ಪಿಟ್ಲಲ್ಲಿ ಬೇರೆ ತುಂಬ ಜನಕ್ಕೆ ನಾನು ಗೊತ್ತಿದ್ದೀನಿ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದಕ್ಕೆ ಬೇರೆ ಹಾಸ್ಪಿಟಲ್ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಸ್ವಲ್ಪ ದೂರ ಆಗ್ಬೋದು, ಬಟ್ ಪರವಾಗಿಲ್ಲ. ಆದರೆ ಮನೆಯವರು? ಅದು ಕೂತ್ರ ರೆಡಿ ಇದೆ. ನೀವು ಅರ್ಜೆಂಟಾಗಿ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಂತೆ, ನನ್ನ ಹತ್ರ ಹೇಳಿದ್ರಿ. ಸೊ ಕರ್ಕೊಂಡು ಹೋಗ್ತಾ ಇದ್ದೀನಿ. ದೇವ್ರಿಗೆ ಬೇಜಾರಾಗಬಾರ್ದು ಅಂತ ಬರ್ತಾ ಒಂದ್ಸಲ ನಮಸ್ಕಾರ ಹೊಡ್ಕೊಂಡು ಬಂದ್ಬಿಡೋಣ. ಥ್ಯಾಂಕ್ ಯು ಕರ್ಣ. ಥ್ಯಾಂಕ್ಸ್ ಅನ್ಬೇಡ, ಬೇಗ ರೆಡಿಯಾಗಿ ಹೊರಡೋಣ. ಕೃಷ್ಣ ಕೃಷ್ಣ, ಈ ಇಂಟರ್ವ್ಯೂ ಏನಾಗುತ್ತೆ ಹೇಗಾಗುತ್ತೆ ನನ್ಗೆ ಗೊತ್ತಿಲ್ಲ. ಎಲ್ಲ ನಿನ್ಮೇಲೆ ಭಾರ ಹಾಕಿ ಹೋಗ್ತಾ ಇದ್ದೀನಿ. ಈ ಕೆಲಸ ಎಷ್ಟು ಇಂಪಾರ್ಟೆಂಟ್ ಅಂತ ನಿಂಗೆ ಗೊತ್ತು ಅಲ್ವಾ? ಪ್ಲೀಸ್ ನನ್ನ ಜೊತೆನೇ ಇರು ನೀನು. ಮೇಡಮ್, ಆಟೋ ಬಂದು ನಿಂತ್ಕೊಂಡು 2 ನಿಮಿಷ ಆಯಿತು. ನೀವು ಹಿಂಗೆ ಯೋಚನೆ ಮಾಡ್ತಾ ನಿಂತ್ಕೊಂಡಿದ್ರೆ ಆಟೋ ಮೀಟರ್ ಚಾರ್ಜ್ ಜೊತೆಗೆ ಎಕ್ಸ್ಟ್ರಾ ವೇಟಿಂಗ್ ಚಾರ್ಜ್ ಅಂತ 20 ರೂಪಾಯಿ ಕೊಡ್ಬೇಕಾಗುತ್ತೆ. ಸರ್, ನೀವ್ ಒಂದೇ ಮಾತಲ್ಲಿ ಹೇಳಿ ಮುಗಿಸ್ಬೋದಲ್ವಾ? ಅದಕ್ಕೆ ಇಷ್ಟು ಉದ್ದ ಮಾತಾಡ್ತೀರಾ? ನಂಗೆ ಒಂದು ಮಾತಾದ್ರೂ ಮಾತಾಡಕ್ಕೆ ಅವಕಾಶ ಮಾಡ್ಕೊಡ್ಬೇಕು ತಾನೆ. ನೀವು ಕಣ್ಣು ಮುಚ್ಕೊಂಡು ಕೃಷ್ಣ 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 ಅಂತ ಪಟಪಟ ಅಂತ ಮಾತಾಡ್ತಿದ್ರೆ ನನ್ಗೆ ಮಾತಾಡಕ್ಕೆ ಅವಕಾಶ ಸಿಕ್ಕಿದ್ರೆ ತಾನೆ. ಸರಿ, ಮೀಟರ್ ಮೇಲೆ 10 ರೂಪಾಯಿ ಕೊಡಿ. ನೀವು ಕೇಳ್ಕೋತಾರ ಕೆಲಸ ಸಿಗ್ಲಿ ಅಂತ ಆ ಕೃಷ್ಣನ ಹತ್ರ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ. ಆ ಅಪ್ಲಿಕೇಶನ್ ಫೀಸೇ 10 ರೂಪಾಯಿ ಕೊಡಿ. ಸರಿ, ಆಯ್ತು. ಅಯ್ಯಯ್ಯೋ, ಸುಮ್ಮನೆ ತಮಾಷೆ ಮಾಡಿದೆ ಮೇಡಮ್. ಆ ದೇವ್ರ ಹತ್ರ ಇನ್ನೊಬ್ರಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಾಗ್ಲೇ ನಮ್ಗೆ ಪುಣ್ಯ ಸೇರಿರುತ್ತೆ. ಅದನ್ನ ದುಡ್ಡಿಸ್ಕೊಂಡು ಕಳ್ಕೊಳಕ್ಕಾಗತ್ತಾ? ಅಯ್ಯೋ, ತಮಾಷೆ ಮಾಡಿದೆ ಅಮ್ಮ. ನನ್ಗೆ ಮೀಟರ್ ಚಾರ್ಜ್ ಅಷ್ಟೇ ಸಾಕು. ನಿಮ್ಗೆ ಒಳ್ಳೇದಾಗ್ಲಿ. ಓಡ್ ಬರಮ್ಮ.
ಥ್ಯಾಂಕ್ ಯು ಸರ್. ಹಾಯ್, ಡಾಕ್ಟರ್ ಆರಾಧ್ಯ ಅವ್ರನ್ನ ಮೀಟ್ ಮಾಡಬೇಕಿತ್ತು. ಸಾರಿ ಮೇಡಮ್, ಅವ್ರು ನಿಮಗೆ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ಬೋದಾ? ವೇಟ್ ಮಾಡ್ಬೋದಾ ಅಂತ ಏನೋ ಕೇಳಕ್ ಹೋಗ್ಬೇಡಿ. ನನಗೆ ಕೆಲಸ ಬೇಕು ಅಂತ ಹುಡ್ಕೊಂಡು ಬಂದಿರೋದಲ್ವಾ, ವೇಟ್ ಮಾಡ್ತೀನಿ. ಸರಿ ಮೇಡಮ್, ಹಾಗಿದ್ರೆ ಸ್ಕ್ಯಾನಿಂಗ್ ರೂಮ್ ಹತ್ರ ವೆಯ್ಟ್ ಮಾಡ್ತೀರಿ. ಅವ್ರು ಬಂದ ತಕ್ಷಣನೇ ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು. ನಿತ್ಯ ಅವರೇ, ನೀವು ಒಳಗಡೆ ಹೋಗಿರಿ. ಅಪಾಯಿಂಟ್ಮೆಂಟ್ ತಗೊಂಡ್ರೆ ಡಾಕ್ಟರ್ ಹೆಸರು ಆರಾಧ್ಯ ಅಂತ. ನಾನು ಗಾಡಿ ಪಾರ್ಕ್ ಮಾಡ್ಬಿಡ್ತೀನಿ. ಅಲ್ಲ, ಇಲ್ಲಿ ಯಾರು ನಮ್ಗೆ ಗೊತ್ತಿರೋರಿಲ್ಲ ತಾನೆ. ನಮ್ಗೆ ಯಾರು ಇಲ್ಲಿ ಕಂಡು ಹಿಡಿಯಲ್ಲ ಅಂತಾನೆ ಇಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡಿರೋದು. ಡೋಂಟ್ ವರಿ. ಕೃಷ್ಣ, ನನ್ನ ಲೈಫಲ್ಲಿ ಏನೆಲ್ಲ ಆಗಬೇಕು ಅಂದ್ಕೊಂಡಿದ್ನೋ ಏನೇನೆಲ್ಲ ಆಗೋಗಿದೆ. ಈಗ ಒಂದೊಳ್ಳೆ ಕೆಲಸ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಇದು ಬರೀ ನನ್ನ ಕನಸು ಅಷ್ಟೇ ಅಲ್ಲ ಕೃಷ್ಣ, ಅನಿವಾರ್ಯತೆ ಕೂಡ. ಹೆಚ್ಚಿಗೆ ಅಲ್ಲಿ ಆಗ್ತಿರೋ ಅವಮಾನ ಕಮ್ಮಿ ಆಗಬೇಕು ಅಂದರೆ ನಾವು ಆ ಮನೆ ಬಿಟ್ಟು ಆದಷ್ಟು ಬೇಗ ಹೊರಗೆ ಬರಬೇಕು. ಅಲ್ಲಿಂದ ನಾನು ಹೊರಗೆ ಬರಬೇಕು ಅಂದರೆ ಈಗ ನನಗೆ ಈ ಕೆಲಸ ಸಿಗಲೇಬೇಕು. ಹೇಗಾದರೂ ಮಾಡಿ ನನಗೆ ಈ ಕೆಲಸ ಸಿಗೋ ಹಾಗೆ ಮಾಡಪ್ಪ ಪ್ಲೀಸ್ ಕೃಷ್ಣ. ನಾವು ಆದಷ್ಟು ಬೇಗ ಶಾಂತಿ ಅಜ್ಜಿ ಮತ್ತು ನಿಧಿ ಹತ್ರ ಈ ವಿಷಯದ ಬಗ್ಗೆ ಮಾತಾಡಲೇಬೇಕು. ಇದನ್ನ ಇನ್ನೂ ಮುಚ್ಚಿಟ್ಟಷ್ಟು ನಮ್ಮ ಹೆಸರು ಗಟ್ಟಿಸುತ್ತೆ. ಅಕ್ಕ ಮತ್ತೆ ಕರ್ಣ ಸರು ರಾತ್ರಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ರು? ಅವರಿಬ್ರು ನನ್ನಿಂದ ಏನೋ ಮುಚ್ಚಿಡ್ತಿದ್ದಾರೆ. ಏನ್ ಮುಚ್ಚಿಡ್ತಿರ್ಬೋದು? ಆ ವಿಷಯನ ನಾನು ಹೇಗೆ ತಿಳ್ಕೊಳ್ಳೋದು?